ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಬೆಂಗಳೂರಿಗೆ ಬಂದು ರೀಚ್ ಆಗಿದ್ದೀನಿ ಗೈಸ್ ಫೈನಲಿ. ಆ್ಯಂಡ್ ಇವತ್ತು ನನ್ನ ಮಗನ ಬರ್ತಾಡೆ. ಇಲ್ಲಿ ಆರ್ಯನ್ ಬ್ರೋ ಫಾರ್ಮ್ ಹೌಸಲ್ಲೇ ಇದೆ. ಸೊ ಡೈರೆಕ್ಟ್ ಇವಾಗ ಇಲ್ಲಿಂದ ಅಲ್ಲಿಗೆ ಹೆಜ್ಜೆ ಬಿಟ್ಟು ಬನ್ನಿ ಅಲ್ಲೋಗಿ ಯಾವ ಥರ ಇರುತ್ತೆ ಏನು ಸಿಚುವೇಶನ್ ಎಲ್ಲ ನೋಡಿಕೊಂಡು ನಾಳೆ ಟ್ರಿಪ್ಗೆ ಪ್ರಿಪ್ರೇಷನ್ ಅಂತೂ ತುಂಬ ಇದೆ ಗೈಸ್. ನೋಡೋಣ ಬನ್ನಿ. ನಮ್ಮ ಪಿಕ್ ಮಾಡೋಕ್ಕೆ ಯಾರು ಬಂದಿದ್ದಾರೆ ಗೊತ್ತಾ? ಗೌರ್ಮೆಂಟ್ ಅಫಿಷಿಯಲ್ ಆರ್ ಆರ್ ನಗರದಿಂದ ನಿಮ್ಮ ಆಫೀಸಲ್ಲಿ ಯಾರಾದ್ರೂ ನೋಡ್ತಾ ಇದ್ರೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಗುರುಗಳೇ ನಮ್ಮನ್ನ ಬಂದು ಪಿಕ್ ಮಾಡ್ತಾ ಇರೋದಕ್ಕೆ. ಎಲ್ಲಿ ಭರತ್ ಅವ್ರು ಕಾಣಿಸ್ತಾ ಇಲ್ಲ? ಭರತ್ ಅವರು ನಿಮ್ಗಲ್ಲಿ ಹೂವು ಶಾಲು ಇಟ್ಕೊಂಡು ಕಾಯ್ತವ್ರೆ. ಓಕೆ, ಹೆಂಗಾಗುತ್ತೋ ಗೊತ್ತಿಲ್ಲ, ನೋಡೋಣ. ಸನ್ಮಾನ ಮಾಡಕ ಇಲ್ಲ ಅವಮಾನ ಮಾಡಕ? ದೇವರನ್ನ ಗೊತ್ತಿಲ್ಲಪ್ಪ, ನಿಮ್ಮ ಹುಡುಗ ಏನೋ ಹೇಳ್ದೆ, ಸಖತ್ತಾಗಿ ಹೇಳ್ದೆ ಗೈಸ್. ಟ್ರಾಫಿಕ್ ನೋಡಿ ಯಾವ ರೇಂಜ್ಗಿದೆ. ಓಕೆ ಗೈಸ್, ಕಾಶ್ಮೀರಲ್ಲಿ ಬರೀ ಮ್ಯಾಗಿ ಪರೋಟ ಅವು ಇವು ತಿನ್ಕೊಂಡು ಬೇಜಾರಾಗ್ಬಿಟ್ಟಿತ್ತು. ಸೊ ಬಂದಿದ್ದ ತಕ್ಷಣವೇ ಫಸ್ಟ್ ಏರ್ಪೋರ್ಟ್ ರೋಡಲ್ಲೇ ಬಿರಿಯಾನಿ ತಿನ್ನೋಣ ಅಂತ ಬಂದಿದ್ವಿ ನಾನು ನಮ್ಮ ಬಾಯ್ಸು JK ಮತ್ತು ಆದಿತ್ಯ. ಹೊಟ್ಟೆ ತುಂಬ ತಿನ್ಬಿಟ್ರೆ ಸಾಕು. ಆ್ಯಂಡ್ ಇವಾಗ ನೋಡಿ ನಾವು ಲೈಟಾಗಿ ತಿನ್ನಬೇಕು. ಯಾಕೆ ಅಂತ ಹೇಳಿದ್ರೆ ಸಿಗ್ನಾ ಸುವಾಗ ಬರ್ತಡೇಲಿ ಬೇರೆ ಬಾರಿಸ್ಬೇಕಲ್ಲ. ಗೈಸ್ ಫೈನಲಿ ಬಂದು ರೀಚ್ ಆಗಿದ್ದೀವಿ. ಫಸ್ಟ್ ಕಾಣಿಸಿದ್ದೆ ದೊಡ್ಡಪ್ಪ ಡಿಜೆನೆಲ್ಲ ಕರೆಸ್ಬಿಟ್ಟವ್ರಲ್ಲ. ಆರ್ಯನ್ ಬ್ರೋ ನೋಡ್ರಿ, ದೊಡ್ಡಪ್ಪ ಏನೋ ಮಾಡ್ತಾನೆ, ಯಾವುದೋ ಹುಡುಗಿಗೆ ಮೆಸೇಜ್ ಆಗ್ತಾನೆ 100%. ಕಾಶ್ಮೀರಿ ಬಾಯ್. ದೊಡ್ಡಪ್ಪ ಏನಪ್ಪ ಆಯ್ತಪ್ಪ, ಆಪಲ್ ತಿಂದಿದ್ದು ಯಾರ್ದು? ಕಾಶ್ಮೀರ್ ಆಪಲ್. ಹಿಂಗ ಗೈಸ್ ನಮ್ಮ ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಓ ಹಣ ಬಂದ ಎಲ್ಲೋ ಹೂನಾರ ಸಾಲು ಎಲ್ಲ ಎಲ್ರು. ಹಾಂ ಸ್ವಾಗ ಬರ್ತಡೆ ಏನೋ ಕೇಕ್ ಮಾಡ್ಸೋರಂತೆ. ನೋಡೋಣ ಇರು, ನಾನು ನೋಡಿಲ್ಲ. ಹಿಂಗೆ ಕೇಕು. ಹ್ಯಾಪಿ ಬರ್ಡೇ ಶಿಷ್ಯ ಕೋಟಿ. ಹೆಂಗೆ ಗೈಸ್ ಎಲ್ಲ ಮ್ಯಾಡಿ ಮಧುನ ಆಯ್ಕೋ ತಿಂತಾ ಇದ್ದ, ರೀಲ್ಸ್ ಮಾಡ್ತಾ ಇದ್ದ, ನನ್ನೂ ಸೇರಿಸಿ ಎಲ್ಲ ಅಂತ ಅನ್ಕೊಂಡ್ರಲ್ಲ. ಮ್ಯಾಡಿ ಮಧು ಕೋಟಕ್ ಬ್ಯಾಂಕಲ್ಲಿ ಮ್ಯಾನೇಜರ್. ಕೋಟಕ್ ಬ್ಯಾಂಕಲ್ಲಿ ಮ್ಯಾನೇಜರು. ಕೋಟಕ್ ಬ್ಯಾಂಕಲ್ಲಿ ಮ್ಯಾನೇಜರ್ ನಿಮ್ಮ ಅಕೌಂಟ್ ನಂಬರ್ ಕಳಿಸಿ ದುಡ್ಡು ಆಗ್ತಾನೆ. ಗೈಸ್ ನನ್ನ ಮಗನ ಬರ್ತಡೇ ಯಾವ ರೀತಿ ನಡೀತಾ ಇದೆ ತೋರಿಸ್ತೀನಿ ನೋಡಿ. ಗೈಸ್ ಬರ್ತಡೇ ಬರ್ತಾ ಅವನೇ. ಟೈಮ್ ಆಯ್ತು 12 ಗಂಟೆ 1 ನಿಮಿಷ. ಯಾರೋ ಒಂದು ಫೋನ್ ಮಾಡಿರ್ಬೇಕು, ಮಾತಾಡ್ತಾನೆ. ಯಾರ ಜೊತೆ ಮಾತಾಡ್ತಾ ಇದ್ದೆ ತೋರ್ಸು. ಅಕ್ಕ ಡವ್ ಅನ್ಕೊಂಡೆ ಗೈಸ್, ಸಾರಿ, ರಾಂಗ್ ಇನ್ಫಾರ್ಮೇಶನ್. ನೋಡಪ್ಪ ಹೋಗೋ ಕೇಕ್ ನೋಡು. ಓ ನೋಡ್ಬಿಟ್ಟ ಗ್ಯಾಪಲ್ಲಿ. ಸರಿ ಕಟ್ ಮಾಡು. ಮತ್ತೆ ಏನ್ ಅನ್ಸ್ತು? ಇವಾಗ ಎಲ್ಲಿಂದ ಫೈರ್ ಬರೋದು ನೋಡಿ ಗೈಸ್. ಓ ಸೂಪರ್. ಬರೀ ಇಂಥದೆಯಾ? ನಾನೇನಯ್ಯ ತಪ್ಪು ಮಾಡ್ದೆ? ಆರ್ಯನ್ ಬೈ ಏನೋ ಸೈಲೆಂಟ್ ಆಗಿ ವಿಶ್ ಮಾಡ್ತಾವ್ರೆ. ಶುಭಾಶಯಗಳು. ಅಲ್ಲ ನಾವೇನ ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಲಿ ಗತಿ ಇಲ್ವಾ? ಲೇ ಬಾ, ನಿಮ್ ಮನೆಗೆ ಬೇಕಾರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾಂಡ್ ಕಾಯಿ ಕಿತ್ಕೊಂಡು ಒಂದಿಷ್ಟು ಬಾಳೆಗೊನೆ ಕಿತ್ಕೊಂಡು ಹೋಗು. ನೋಡಿ ನನ್ನ ಮಗ ಇವನು. ಗೈಸ್ ಅಲ್ಲಿ ನೋಡಿ ಭರತ್ ಟ್ರಿಪ್ಗೆ ಹೇರ್ ಸ್ಟೈಲ್ ಮಾಡ್ಸಿರೋದು. ಯಾವ ಹುಡುಗಿನೂ ಬಿಡಲ್ಲ. ದೇವದಾಸ್ ಆಗ್ಬಿಟ್ಟವನೆ. ತಲೆ ಕೆಡಿಸ್ಕೊಬಿಡ, ಸಿಗ್ತಾಳ ಬಾರ. ಯಾರಾದ್ರೂ ಪ್ರತಾಪಂಗೆ ಎಣ್ಣಿದ್ರೆ ಹೇಳಿ ಗೈಸ್. ಓಕೆ ಗೈಸ್, ನನ್ನ ಮಗನ ಬರ್ಡೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋದು ಲೇಟ್ ಆಗೋಯ್ತೇನೆ. ರಾತ್ರಿ ಮನೆಗೆ ಬಂದಮೇಲೆ ಬಿಸ್ಕಿರನ್ನ ಕಂಡಿಡಿತಾನೆ ಇಲ್ಲ, ಏನು ಕರ್ಗಾಗ್ಬಿಟ್ಟವನೇ ಅಂತ. ಆಮೇಲೆ ಕಂಡಿಡಿದೆ, ಇದ್ದ ಅಪ್ಪನೇ ಅಂದ್ಬಿಟ್ಟು ಮಾತಾಡಿಸಿ ಸ್ವಲ್ಪ ಹೊತ್ತಿದ್ದು ಮಲಗಿದ್ದು ರೆಸ್ಟ್ ಮಾಡಿ ಇವಾಗ ಬೆಳಿಗ್ಗೆ ಎದ್ದು ಇವಾಗ ಸಂಜೆ ಡಾಂದೇಲಿ ಟ್ರಿಪ್ಗೆ ರೆಡಿ ಆಗ್ತಿದ್ದೀನಿ. ರಿಟರ್ನ್ ಮಾಡಿಸ್ಕೊಂಬರೋಣ ಅಂತ ಇವಾಗ ಆಚೆ ಬಂದಿದ್ದೀನಿ. ಬನ್ನಿ. ಇವರು ಕಂಡು ಹಿಡಿತಾ ಇಲ್ಲ ನನ್ನ.
ನನ್ನ ಮುಖ ನೋಡಿ ಯಾವ ಥರ ಆಗಿದೆ, ಇಷ್ಟ ಆಗ್ಬಿಟ್ಟಿದೆ ಫುಲ್ಲು. ಓಕೆ ಗೈಸ್, ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ. ಸಜೆಷನ್ ಕೇಳ್ತಾ ಇದೆ ಏನು ಮಾಡಿಸ್ಬೋದು ಈ ಮುಖಕ್ಕೆ ಇವಾಗ ಡ್ಯಾಮೇಜ್ ಆಗಿರೋದಕ್ಕೆ ಅಂತ ಹೇಳಿ. ಸೊ ಕ್ಲೀನಪ್ ಮಾಡಿ ರಿಟೈರ್ ಮಾಡ್ಸೋಣ ಅಂತ ಹೇಳಿದ್ರು. ಆಮೇಲೆ ಇವಾಗ ನೋಡಿದ್ರೆ ಗಂಜಲ ಅಂತ ಹೇಳ್ತಾವ್ರೆ. ಆಯ್ತು ಆಯ್ತು ಮೇಡಮ್ ಗೈಸ್ ಆದಿತ್ಯ ನೋಡ್ಕೊಳ್ಳಿ, ಆದಿತ್ಯನ್ಗೆ ಇವತ್ತು ಹುಡುಗಿ ಬೆಳ್ಳಬೇಕಂತ ಫಿಕ್ಸ್ ಆಗ್ಬಿಡೋಣ. ಓಕೆ ಗೈಸ್, ಡಿಟೈನ್ ಮಾಡಿಸೋ ಟೈಮು. ನಿದ್ದೆ ಅಂತೂ ಹೆವಿ ಎಡಿತೈತೆ, ಮೈಕೈ ನೋವಂತೂ ಜಾಸ್ತಿ ಇದೆ. ದಾಂಡೇಲಿ ಟ್ರಿಪ್ಪಲ್ಲಿ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಎಲ್ಲ ಬರೀ ಮೈಕೈ ನೋವೇ ಐತೆ. ನೋಡೋಣ ಬನ್ನಿ, ಇನ್ನೂ ಪ್ರಿಪ್ರೇಷನ್ಸ್ ಜಾಸ್ತಿ ಇದೆ. ಓಕೆ ಗೈಸ್, ಮಸ್ತಾಗಿ ರೆಡಿಯಾಗಿ ಆಚೆ ಹೋಗ್ತಾ ಇದ್ದೀನಿ. ಫುಲ್ ಬೆಳಗಾಗ್ಬಿಟ್ಟಿದ್ದೀನಿ, ನಾನು ಫಿನಲ್ ನಾನಿದ್ದೀನಿ. ಆದಿತ್ಯ ಅಂತೂ ನೋಡಿ ಪಳ ಅಂತ ಹೊಳಿತವ್ನು, ತೋರ್ಸ ಮಕ್ಕ ಬೆಳ್ಳಕ್ಕೆ ಕಾಣ್ತಾ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದಿತ್ಯ ಅಂತೂ ನೋಡಿ ಸನ್ಶೈನ್ ಆಗ್ಬಿಟ್ಟವನೆ. ಟ್ರಿಪ್ಗೆಲ್ಲ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಅಡುಗೆ ಮಾಡಿ ಎಲ್ಲ ತಿನ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಅಡುಗೆ ಏನು ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ. ನಮ್ಮ ಸೋನಿಕಾ ಸ್ಟವ್ ಕ್ಲೀನ್ ಮಾಡ್ತಾವಳೆ. ಆ್ಯಕ್ಚುಲಿ ಅವಳು ಹೆಲ್ಪ್ ಮಾಡಿದ್ದು. ಅಡುಗೆ ಏನಂತ ಹೇಳಿದ್ರೆ ಇವತ್ತು ನಮ್ಮ ಮನೇಲಿ ಮಟನ್ ಸಾರು ಆ್ಯಂಡ್ ಚಿಕನ್ ಗ್ರೇವಿ ಆ್ಯಂಡ್ ರೈಸು. ಬಾಯ್ಸ್ ಬರ್ತಾವ್ರೆ. ಹಾಯ್ ಹಲೋ. ಏನಿದು ಕೇಕ್ ಎಲ್ಲ ತರ್ತಾ ಇದ್ದೀರಾ? ಲ್ಯಾಪ್ಟಾಪಾ? ಓಕೆ ಗೈಸ್, ಭರ್ಜರಿ ಬ್ಯಾಟಿಂಗು, ಮಟನ್ನು ಚಿಕನ್ ಎಲ್ಲ ಮಾಡಿರೋದು ನಾನು. ಹಾಂ ನೀನು ಮನ್ಸು ಮುಟ್ಕೊಂಡು ಹೇಳಿ ನೀನು ಮಾಡಿದ್ಯಾ ಅಂತ. ನಂದು 50-70 ಭಾಗ ಇಲ್ವಾ ಅಂತ ಹೇಳು. ಏನು ನಿಂದು 70 ಭಾಗನಾ? 50 ಭಾಗನೂ ಇಲ್ವಾ? ನಿಜ ಹೇಳು. ನಿನ್ನ ಮನ್ಸಾರೆ ಒಪ್ಕೋ. ನಾನು ಮನ್ಸಾರೆ ಅಪ್ಪ ದೇವ್ರೆ. ಈರುಳ್ಳಿ ಬಿಡಿಸ್ದ ಗೈಸ್, ಇವನು ಬೆಳ್ಳುಳ್ಳಿ ಬಿಡಿಸ್ದ. ಇವನು ಸ್ವಲ್ಪ ಚಿಕನ್ ಗಿಕನ್ ತೊಳ್ಕೊಟ್ಟ, ಇವಳು ಒಂದು ಸ್ವಲ್ಪ ಪಾತ್ರೆ ತೊಳ್ಕೊಟ್ಟು ಎಲ್ಲ ಹೆಲ್ಪ್ ಮಾಡಿದ್ದು. ನಾನು ಮಾಡಿದೆ. ನೋಡಿ ಗೈಸ್, ಅವಳೆಲ್ಲ ಇವಳು ಗೈಸ್. ಊಟ ಎಲ್ಲ ಮಾಡ್ಕೊಂಡು ಕೆಳಗಡೆ ಬಂದು ಎಲ್ಲ ಲಗೇಜ್ನು ಹಾಕಿ ದೇವಸ್ಥಾನದ ಹತ್ರ ಕಳಿಸಿದ್ದೀವಿ. ಇವಾಗ ಬಸ್ಗೆಲ್ಲ ಲೋಡ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಾರ್ಗೂ ವೇಟಿಂಗು. ಕಾರ್ ಬಂದಮೇಲೆ ನಾವೆಲ್ಲ ಹೊಡೋಣ ಬನ್ನಿ. ಯಾವ ಥರ ಇರುತ್ತೆ, ಯಾರ್ಯಾರು ಬಂದಿದ್ದಾರೆ, ಏನೇನು ಎತ್ತ ಅಂತೆಲ್ಲ ತೋರಿಸ್ತೀನಿ. ನಾವು ಇವಾಗ ಹೋಗ್ತಾ ಇರೋದು ಎಂಡೋವರಲ್ಲಿ, ಬಟ್ ಅದು ಎಂಡೋವರ್ ಅಲ್ಲ, ಟಾಟಾ AC ಆಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಒಬ್ಬರು ಇಬ್ಬರು ಇಲ್ಲ ಇದರಲ್ಲಿ. ಎಷ್ಟು ಜನ ಇದ್ದೀವಿ ಅಂತ ಲೆಕ್ಕ ಕೌಂಟ್ ಕೊಡ್ತೀನಿ ರೀ. ನೋಡಿ, ಡ್ರೈವರ್ ಒಬ್ಬ, ಅದ್ರ ಪಕ್ಕ ನಮ್ಮ ರೋನು 2, 3 ಆ್ಯಂಡ್ ಅಲ್ಲಿ ಈ ಕಡೆ ಪ್ರವೀಣ್ ಅವ್ರು 4, ಈ ಕಡೆ ಪವನ್ 5, ಹಿಂದೆ ಭರತ್ ಶರಣು 6, 7. ಕ್ಯಾಬ್ ಡ್ರೈವರ್ ಅಂತ ಹೇಳ್ತೀಯ? ಡ್ರೈವರ್ ಅಂತ ಡ್ರೈವರ್ ಅಲ್ಲ ಗುರು, ನಮ್ಮ ಡ್ರೈವಿಂಗ್, ನಮ್ಮ ರೈಡರ್ ಎಲ್ಲರೂ ಅನ್ಕೋತಾ ಇರ್ತಾನೆ ಈ ಡ್ಯಾಶ್ ನನ್ನ ಮಗ ಯಾವಾಗಲೂ ಲೇಟ್ ನಾನು ಮಾಡಾನೆ ಅಂತ. ಯಾಕೆ ಅಂದರೆ 8 ಗಂಟೆಯಿಂದ ಬಂದು ಕಾಯ್ತಾರೆ, ನಾವು 9ವರೆಗೆ ಹೋಗ್ತಾ ಇದ್ದೀವಿ. ಏನೇನೆಲ್ಲ ಬೈಕೊಂಡಿರಲ್ಲ ನಮಗೆ. ವ್ಲಾಗ್ ನೋಡ್ತಾ ಇದ್ರೆ ದಯವಿಟ್ಟು ಕ್ಷಮಿಸಿ ಗೈಸ್. ಇನ್ನೊಂದೇನೆಂದರೆ ಫಸ್ಟ್ ಟೈಮ್ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿರೋದು ನಮ್ಮ ದೊಡ್ಡಪ್ಪ ಅಂತ ಹೇಳಿದ್ರೆ ಅವನು ಮಧ್ಯಾಹ್ನನೇ ಬಿಟ್ಬಿಡ್ತಾನೆ. ಅವರು ಆರ್ಯನ್ನು, ನಮ್ಮ ಸುವಾಗು ಮತ್ತು ಇನ್ನೊಬ್ಬರು ರಾಘವೇಂದ್ರ ಅನ್ನೋರು 4 ಜನ ಡಿಫೆಂಡ್ರಲ್ಲಿ ಮಧ್ಯಾಹ್ನನೇ ಬಿಟ್ಬಿಟ್ಟವ್ರೆ. ಯಾಕಂದರೆ ಲೇಟಾಗಿ ಬಂದರೆ ಹಂಗೆ ಹಿಂಗೆ ಅಂತ ಮೊದಲೇ ಹೇಳ್ಬಿಟ್ಟಿದೆ. ಅದಕ್ಕೆ ಮಧ್ಯಾಹ್ನನೇ ಬಿಟ್ಟು ಆರಾಮಾಗಿ ಹೋಗಿ ರಾತ್ರಿ ಅಷ್ಟಲ್ಲಿ ರೀಚ್ ಆಗಿಬಿಡ್ತಾರೆ ಅವರು. ಓಕೆ ಗೈಸ್, ಫೈನಲಿ ದೇವಸ್ಥಾನದ ಹತ್ರ ಬಂದು ರೀಚ್ ಆಗಿದ್ದೀವಿ. ದೇವಸ್ಥಾನದ ಹತ್ರ ಬಸ್ ಬರೋದು ಒಂದೇ ಬಾಕಿ. ಪೂಜೆ ಮಾಡ್ಬಿಟ್ಟು ಹೊಡೋಣ, ಯಾಕಂದರೆ ನಾವು ನಾನ್ ವೆಜ್ ತಿಂದುಬಿಟ್ಟಿದ್ವಿ. ನಮ್ಮ ವೆಜ್ಜು ಫುಲ್ಚಾರ್ ಫ್ರೆಂಡ್ಸ್ ಇಬ್ಬರು ಅವ್ರ ಕೈಲಿ ಪೂಜೆ ಮಾಡಿಸ್ತೀನಿ ಬನ್ನಿ ಗೈಸ್. ಆದಿತ್ಯನ ಡ್ರಾಪ್ ಮಾಡೋಕೆ ಇಡೀ ಫ್ಯಾಮಿಲಿನೇ ಬಂದೈತೆ. ಇರಿ ಮಾತಾಡ್ಸ್ಕೊಂಬರೋಣ. ಹ್ಯಾಪಿ ಬರ್ಡೇ ಅಂಕಲ್. ಏನು ಅಂಕಲ್ ಫ್ಯಾಮಿಲಿ ಈ ಥರ ಚಿಕ್ಕ ಮಕ್ಳ ಥರ ಬಿಡೋಕ್ಕೆ ಬಂದಿದ್ರೆ ಡ್ರಾಪ್ ಮಾಡೋಕ್ಕೆ? ಸ್ಕೂಲ್ ಟ್ರಿಪ್ ಆಗ್ಬಿಟ್ಟು. ಇವ್ರು ಗೊತ್ತಲ್ಲ ಕ್ಯಾಂಡಿಡೇಟು? ಸೋನಿಕಾ ಹೆವಿ ಟಾಕಿಟ್ ಇವಳು. ಓಕೆ ಗೈಸ್, ಸಾಗರ್ ಕೈಲಿ ಪೂಜೆ ಮಾಡಿಸ್ತಾ ಇದ್ದೀನಿ ಇವಾಗ. ಸೊ ಬನ್ನಿ. ಏನಾದರೂ ನನ್ನ ಮೇಲೆ ಎತ್ತಾಕ್ಬಿಡ್ತೀಯಲ್ಲ ಇವಾಗ? ಹಾಂ, ಏನಾಗಲ್ಲ, ಯಾಕೋ ಹಂಗೆ ಹೇಳ್ತೀಯ ರಾಜ್ಬಾಯಿ ನನ್ನ ಮಗನೇ. ಹಾಂ ಓಕೆ. ಅಪ್ಪಟ ಬ್ರಾಹ್ಮಣ ಯಾವ ರೀತಿ ಪೂಜೆ ಮಾಡ್ತಾನೆ ನನ್ನ ತೋರಿಸ್ತೀನಿ ಬನ್ನಿ. ನಿಮ್ದು ಯಾಕೆ ಪೂಜೆ ಮಾಡಲಿ ಬಿಡ್ರು ಗೈಸ್. ಆದರೂ ಸಾಗರ್ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೆ ನೋಡಿ. ಮೇಜರ್ ಮಿಸ್ಸಿಂಗ್ ನಮ್ಮ ಪ್ರತಾಪ ಬರೋಕ್ಕಾಗ್ತಾ ಇಲ್ಲ. ಕರ್ಪೂರ ಮುಚ್ಚ ಅರ್ಧಂಬರ್ಧ ಗಂಧದ ಕಡಿ ಹಚ್ಚಿಬಿಟ್ಟಿದ್ಯಲ್ಲ. ಅರ್ಧಂಬರ್ಧ ಯಾವ ಸಂಘ ಆಡ್ತಿದ್ರಿ?
ಯಾಕೋ ಏನ್ ಮಾಡ್ತಾ ಇದ್ಯೋ? ಎಲ್ಲಿಡೋದು ಊದ್ಕೊಟ್ಟಿ ಸೊಳ್ಳೆ ಬತ್ತಿ ಅವ್ರಿಗೆ ಕೊಡು. ಗೈಸ್ ನಮ್ಮ ಸಾಗರ್ ಇವಾಗ ಈಡ್ಗ ಹೊಡಿತಾನೆ. ಅಯ್ಯೋ ಏನೋ ಸಾಗರ್. ಓಕೆ ನಡೀರಿ ಹೋಗೋಣ. ಜೈ ಆಂಜನೇಯ. ಏನೇನು ಮ್ಯಾಡಿ ಆಲ್ರೆಡಿ ರೈಸ್ ಆಗೋನ್ ಗೈಸ್. ಏನ್ ಸಾಗರ್ ಎಲ್ಲಿ ಕುತ್ಕೊಂಡ್ಬಿಟ್ಟಿದ್ಯಾ? ಒಳ್ಳೆ ಸೀಟ್ ಹಿಡಿದಿದ್ಯಾ? ಗೊತ್ತಲ್ಲ ನಮ್ಮ ಫ್ರೆಂಡು ಶರಣು, ಅವ್ರ ಫ್ರೆಂಡು ಶೀತಲ್ಲು. ಬಾಯ್ಸ್ ನಮಸ್ಕಾರ ಬ್ರೋ. ಇಂಟ್ರೊಡಕ್ಷನ್ ನೀವೇ ತಗೊಂಡ್ರಿ ಬೇಗ ಬೇಗ ಟಕ ಟಕ ಅಂತ. ವಿಶ್ವಾಸ್ ನೀವು ಬ್ರೋ. ಗಣೇಶ್ ಅಂತ ಬ್ರೋ. ಹಾಯ್. ಶ್ರೀನಿವಾಸ್ ಗೋವಿಂದ ಶ್ರೀನಿಧಿ. ಇವ್ರನ್ನ ನಮ್ ಕೇಳಂಗೆ ಇವ್ರನ್ನ. ಪ್ರತಾಪ ಹುಷಾರು. ಪಾಪ ಬೇಜಾರು ಮಾಡ್ಕೊಂಡ್ಬಿಟ್ಟವನೆ. ಶೂಟ್ ಐತೆ ಅವನಿಗೆ. ಯಾವ ಇವೆಲ್ಲ ನೋಡಿ ಪ್ಯಾಕ್ಡ್ ಬಸ್. ಸರಿ ಬಂದಿರೋರೆಲ್ಲ ಇನ್ನೂ ಯಾರು ಜಲ್ಲಪ್ ಆಗ್ತಾ ಇಲ್ಲ. ನೋಡೋಣ ಬನ್ನಿ ಯಾರು ಹೆಂಗ್ ಜಲ್ಲಪ್ ಆಗ್ತಾರೆ ಏನ್ ಕತೆ ಅಂತ. ಚಂಗ್ಲು ನಾವಿಲ್ಲಿದ್ದು ಗೈಸ್ ಆ ಬಸ್ ನೋಡಿ ಅಂಡ್ ಈ ಬಸ್ ನೋಡಿ. ಇವ್ನು ಯಾರ ಸಂಗಮುಲ ಮಾಡಿ ರಿಯಾಕ್ಷನ್ ಬೇರೆ ತರ ಇದೆಯಲ್ಲ. Don't trick me. ಗೈಸ್ ಒಂದು ಪಿಟ್ ಸ್ಟಾಪ್ ಆಯಿತು. ಎಲ್ಲರೂ ವಾಪಸ್ ಹೋಗಿ ಕುತ್ಕೊಂಡಿದ್ವಿ. ಸೊ ಎಲ್ಲ ಮಲ್ಕೊತಾ ಇದ್ವಿ. ಇನ್ನೊಂದೇನಂತ ಹೇಳಿದ್ರೆ ನಮ್ಮ ಇಂಡಿಯಾ ಇಸ್ ನಾಟ್ ಫಾರ್ ಬಿಗಿನರ್ಸ್ ಅನ್ನೋದಕ್ಕೆ ತಲ್ದಿಂಬ್ ನೋಡಿ. ತಲ್ದಿಂಬ್ ಯಾವ್ದು ಗೊತ್ತಾ? ಇದೇ ತಲ್ದಿಂಬ್.
ಅಲ್ಲಿ ತೋರಿಸ್ತಾ ಇದ್ವಿ ಇಂಡಿಯಾ ಇಸ್ ನಾಟ್ ಫಾರ್ ಬಿಗಿನರ್ಸ್. ತಲೆದಿಂಬು ಕೈಸಿದ್ದು ಗೈಸ್ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ವಿ. ಯಾವ ರೇಂಜ್ ಎಂಜಾಯ್ ಮಾಡಿದ್ವಿ ಅಂದರೆ ನಮ್ಮ ಮ್ಯಾಡಿ ಒಂದು ಡೈಲಾಗ್ ಹೇಳ್ತಾ ಇದ್ದೆ, ಹೇಳು. ಅಪ್ಪಯ್ಯ 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 ಅದೆಲ್ಲ ಕಣೋ. ಸೀನ್ ಏನಂತ ಹೇಳಿದ್ರೆ ನಮ್ಮ ಮ್ಯಾಡಿ ಲೈಫಲ್ಲಿ ಆಡ್ದಿರೋ ಡ್ಯಾನ್ಸ್ ಎಲ್ಲ ಬಸ್ಸಲ್ಲಿ ಆಡ್ಬಿಟ್ನಂತೆ. ಆಮೇಲೆ ಗೊತ್ತಾಯ್ತು ಅದು ಡ್ಯಾನ್ಸೇ ಅಲ್ವಂತ. ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಎಲ್ಲ ಮಿಂಗಲ್ ಆದ್ವಿ. ಡೇ ಒನ್ ಇದು, ಡೇ ಒನ್ ಅಲ್ಲ, ಡೇ 0 ಇದು. ನಾವು ಹೋಗ್ತಾ ಇದೀವಿ ಗೈಸ್. ನಾವು ರೀಚ್ ಆಗೋದು ಬೆಳಗ್ಗೆ 10 ಗಂಟೆ ಆಗುತ್ತೆ. ಆದರೆ ನಾವು ಮಿಂಗಲ್ ಆಗಿರೋದು ನೋಡಿದ್ರೆ ಕ್ರೇಜಿ ಅಂತ ಅನ್ಕೊಳ್ಳಿ. ಫಸ್ಟ್ ಡೇನೇ ನೆಕ್ಸ್ಟ್ ಲೆವೆಲ್ ಫನ್, ನೆಕ್ಸ್ಟ್ ಲೆವೆಲ್ ಡ್ಯಾನ್ಸು, ಎಲ್ಲರೂ ಜಾಲಿ ಜಾಲಿನೇ ಅಂತಾರೆ. ನೋಡಿ ಕಮೆಂಟ್ ಮಾಡಿ ಯಾರು ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರು. ನೀವಾದ್ರೂ ಹೇಳಿ ನಿಮ್ದು ಡ್ಯಾನ್ಸ್ ಅಂತ. ನೀವು ಟ್ರಿಪ್ಗೆ ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಶ್ರಮ ಪಟ್ಟರೆ ನೆಕ್ಸ್ಟ್ ಟೈಮು ಇನ್ನೊಂದು ಸರ್ತಿ ಸ್ಲಾಟ್ ಇರುತ್ತೆ, ಅವಾಗ ಬನ್ನಿ. ಅಲ್ಲಿವರೆಗೂ ಶುಭ ರಾತ್ರಿ. ಓಕೆ ಗೈಸ್, ಸಿಗೋಣ ನಾಳೆ ಬೆಳಗ್ಗೆ. ಗುಡ್ ನೈಟ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.